ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಶ್ರೀಗಳ ಆ ಭವಿಷ್ಯವೇ ಕಾರಣವಂತೆ. ಏನ್ ಭವಿಷ್ಯ, ಏನ್ ಕಾರಣ, ಯಾರ ಶ್ರೀ? ಎಸ್, ಬನ್ನಿ ನೋಡ್ತಾ ಹೋಗೋಣ. ಡಿ ಕೆ ಶಿವಕುಮಾರ್ ಬಾಲಕನಾಗಿದ್ದಾಗ ರಂಭಾಪುರಿ ಶ್ರೀಗಳು ಭವಿಷ್ಯ ನುಡಿದಿದ್ರಂತೆ. ಅವತ್ತು ಡಿ ಕೆ ಶಿ ಭಕ್ತಿಗೆ ಮೆಚ್ಚಿ ಭವಿಷ್ಯ ನುಡಿದಿದ್ರು ಶ್ರೀಗಳು. ಹಾಗಾದ್ರೆ ರಂಭಾಪುರಿ ಶ್ರೀಗಳ ಭವಿಷ್ಯ ನಿಜವಾಯ್ತಾ? ಡಿ ಕೆ ಶಿವಕುಮಾರ್ ಅವರಿಗೆ ರಂಭಾಪುರಿ ಪೀಠ ಅಂದ್ರೆ ಅಷ್ಟೊಂದು ಭಕ್ತಿ ಯಾವ ಕಾರಣಕ್ಕಾಗಿ ಅನ್ನುವ ಪ್ರಶ್ನೆ ಸಹಜವಾಗಿ ಇದೆ. ವೀರ ಸೋಮೇಶ್ವರ ಶ್ರೀಗಳು ಏನ್ ಹೇಳಿದ್ರು ಅನ್ನುವ ಕುತೂಹಲ ಸಹಜವಾಗಿ ಇಲ್ಲಿ ಗೆರಿಗೆ ತರುತ್ತೆ. ಡಿ ಕೆ ಶಿ ಸಿಎಂ ಆಗಲು ಶ್ರೀಗಳ ಆ ಭವಿಷ್ಯವೇ ಕಾರಣವಾ? ಅಂದ್ರೆ ಮುಂದೊಂದು ದಿನ ಇವರು ಸಿಎಂ ಆಗ್ತಾರೆ ಅನ್ನೋ ಮಾತನ್ನ ರಂಭಾಪುರಿ ಶ್ರೀಗಳು ಹೇಳಿದಂಥ ಆ ನುಡಿ ಇವತ್ತು, ಆ ಆಶೀರ್ವಾದ ಇವತ್ತು ಫಲಿಸ್ತಾ ಅನ್ನುವ ಒಂದು ಮಾತು ಈಗ ಬರ್ತಾ ಇದೆ. ಹಾಗಾದ್ರೆ ರಂಭಾಪುರ ಶ್ರೀಗಳು ನಿಜ ಅಂದ್ರೆ ದೊಡ್ಡವರು ಏನು ಹೇಳಿದಾಗ ಆ ಪೀಠಕ್ಕೆ, ಆ ಒಂದು ವ್ಯಕ್ತಿತ್ವಕ್ಕೆ, ಸ್ವಾಮೀಜಿಗೆ ಅವ್ರದ್ದೇ ಆದಂಥ ಒಂದಿಷ್ಟು ಶಕ್ತಿ ಇದ್ದೇ ಇರುತ್ತೆ. ಹಾಗಾಗಿ ಮೊದಲೇ ದೈವ ಭಕ್ತರು ಡಿ ಕೆ ಶಿವಕುಮಾರ್ ಸಾಧು ಸಂತರ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡಿರುವಂಥ ವ್ಯಕ್ತಿ. ಡಿ ಕೆ ಶಿವಕುಮಾರ್ ಅವರು ಬಾಲಕರಾಗಿದ್ದಾಗ ರಂಭಾಪುರಿ ಶ್ರೀಗಳು ಆಡಿದಂಥ ಮಾತು ಇವತ್ತು ನಿಜವಾಯ್ತಾ ಅನ್ನೋದು ಈ ಸುದ್ದಿ. ಎಸ್, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪದಗ್ರಹಣ ವೇಳೆ ವೀರ ಗಂಗಾಧರ ಶ್ರೀಗಳ ಫೋಟೋಗೆ ಅವರು ಪೂಜೆ ಮಾಡಿದ್ದನ್ನು ನಾವೆಲ್ಲ ಜ್ಞಾಪಿಸ್ಕೊಳ್ಬಹುದು. ಆ ನಂತರವೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನು ನಾವು ಸ್ಮರಿಸಬಹುದು. ಹಾಗಾದರೆ ರಂಭಾಪುರಿ ಮಠಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಅಪ್ಪಟ ಶಿಷ್ಯರ ಭಕ್ತಿಯ ರಹಸ್ಯ ಈಗ ಬಹಿರಂಗ ಆಗಿದೆ. ಬಾಲ್ಯದಲ್ಲಿ ಡಿ ಕೆ ಶಿಗೆ ವೀರ ಗಂಗಾಧರ ಶ್ರೀಗಳ ವಿಶೇಷ ಆಶೀರ್ವಾದ ಈಗ ಫಲಿಸಿದೆ. ನೀನು ಮುಂದೊಂದಿನ ದೊಡ್ಡ ಸ್ಥಾನ ಅಲಂಕರಿಸಿವೆ ಅನ್ನೋ ಮಾತನಾಡಿದ್ರಂತೆ. ನಿನ್ನ ಹಠ ಹಾಗೂ ಛಲದಿಂದ ದೊಡ್ಡ ಯಶಸ್ಸು ನಿನ್ನ ಕೈವಶ ಆಗುತ್ತೆ ಅನ್ನುವ ರೀತಿಯಲ್ಲಿ ಸದ್ಯದ ಬೆಳವಣಿಗೆಯನ್ನು ನೋಡಬಹುದು. ಅವತ್ತು ಬಾಲಕ ಡಿ ಕೆ ಶಿಗೆ ವೀರ ಗಂಗಾಧರ ಶ್ರೀಗಳು ಆಶೀರ್ವಾದ ಮಾಡಿದ್ರು. ಆ ಆಶೀರ್ವಾದವೇ ಡಿ ಕೆ ಜೀವನದಲ್ಲಿ ನಿಜವಾಗಿದೆ ಅಂತ ಶ್ರೀಗಳು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ವೀರ ಸೋಮೇಶ್ವರ ಶ್ರೀಗಳು, ಜಗದ್ಗುರು ವೀರ ಸೋಮೇಶ್ವರ ಶ್ರೀಗಳು ಇಲ್ಲಿ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಬಾಲಕರಾಗಿದ್ದಾಗ ಒಮ್ಮೆ ಅವರ ತಾಯಿ ಸಿಟ್ಟು ಮಾಡಿಕೊಂಡು ಹೊಡೆದಿದ್ರಂತೆ. ಆಗ ಅಲ್ಲೇ ಇದ್ದಂಥ ಶ್ರೀಗಳು ಅವನನ್ನು ದಯವಿಟ್ಟು ಹೊಡಿಬೇಡಿ, ಮುಂದೊಂದಿನ ಆತ ದೊಡ್ಡ ಸ್ಥಾನ ಅಲಂಕಾರ ಮಾಡ್ತಾನೆ, ದೊಡ್ಡ ಸ್ಥಾನ ಅಲಂಕರಿಸ್ತಾನೆ, ದೊಡ್ಡ ಸ್ಥಾನಕ್ಕೆ ಹೋಗ್ತಾನೆ, ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಆತ ಹಠವಾದಿಯಾಗಿದ್ದು ಹಿಡಿದ ಕೆಲಸವನ್ನು ಸಾಧಿಸುವ ಛಲವಾದಿಯಾಗಿದ್ದಾನೆ, ಛಲದಂಕ ಮಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿದ್ದಾನೆ ಅನ್ನುವ ಮಾತುಗಳನ್ನು ಅವರು ಆಡಿದ್ರಂತೆ. ಜೀವನದಲ್ಲಿ ಉತ್ತಮ ಶ್ರೇಯಸ್ಸು ಪಡಿತಾನೆ ಅಂತ ಆಶೀರ್ವಾದ ಮಾಡಿದ್ರಂತೆ. ವೀರಗಂಗಾಧರ ಶ್ರೀಗಳು ಹೇಳಿದಂತೆಯೇ ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ, ರಾಜ್ಯದ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಆ ಮಾತು ಈಗ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಶಿವಕುಮಾರ್ ಅವರು ಶ್ರೀಗಳ ಭಾವಚಿತ್ರ ಇಲ್ಲದೆ, ಅವರಿಗೆ ನಮಸ್ಕರಿಸದೆ ಯಾವ ಕೆಲಸ ಕೂಡ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾರಂತೆ. ವೀರಶೈವ ಲಿಂಗಾಯತ ಸಮುದಾಯದ ನಾಯಕರುಗಳೇ ತಮ್ಮ ಮನೆಯಲ್ಲಿ ವೀರ ಗಂಗಾಧರ ಶ್ರೀಗಳ ಭಾವಚಿತ್ರ ಇಟ್ಟಿರೋದು ಅಷ್ಟಕ್ಕಷ್ಟೇ. ಅಂದರೆ ಕೆಲವೊಬ್ರು ಇಟ್ಕೊಂಡಿದ್ದಾರೆ, ಬಹುತೇಕರು ಇಟ್ಕೊಂಡಿಲ್ಲ. ಆದರೆ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ದೊಡ್ಡ ಗಾತ್ರದ ವೀರ ಗಂಗಾಧರ ಶ್ರೀಗಳ ಭಾವಚಿತ್ರವನ್ನು ಇಟ್ಕೊಂಡು ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸುವ ಮೂಲಕ ಅವರು ಗೌರವ ಸಲ್ಲಿಸ್ತಾ ಇದ್ದಾರೆ. ಜೀವನದಲ್ಲಿ ಏನೇ ಸಂಕಷ್ಟ ಬಂದರೂ ಶ್ರೀಗಳನ್ನು ನೆನೆಸಿದಲ್ಲಿ ಸಮಸ್ಯೆ ಮಂಜಿನಂತೆ ಕರಗುತ್ತವೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ಕೂಡ ಹೌದು. ಇದರಿಂದಾಗಿಯೇ ಅವರಿಗೆ ರಂಭಾಪುರಿ ಪೀಠ ಅಂತ ಹೇಳಿದರೆ ಬಹಳ ಅಚ್ಚುಮೆಚ್ಚು ಅನ್ನುವ ರಹಸ್ಯವನ್ನು ಜಗದ್ಗುರುಗಳು ಬಹಿರಂಗಪಡಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಿಜ, ನಮ್ಮನ್ನು ನಡೆಸುವ ಒಂದು ಅಗೋಚರ ಶಕ್ತಿ ಇದೆ.
ಆದರೆ ಆ ಅಗೋಚರ ಶಕ್ತಿ ನಾವು ಯಾರ ಮೇಲೆ ಯಾವುದರ ಮೇಲೆ ನಂಬಿಕೆ ಇಟ್ಟು ಸಕಾರಾತ್ಮಕವಾಗಿ ನಡೆದುಕೊಳ್ತೇವೋ ಆ ಒಂದು ನಂಬಿಕೆ ಸಾಕಾರವಾಗತ್ತೆ, ಆ ಒಂದು ಆಸೆ ಫಲಿಸುತ್ತೆ ಅನ್ನೋ ಮಾತನ್ನು, ದೊಡ್ಡವರ ಆ ನುಡಿಗಳನ್ನು ನಾವು ಈ ಸಂದರ್ಭದಲ್ಲಿ ಆ ಸುದ್ದಿಯಲ್ಲಿ ನಾವು ಸ್ಮರಿಸಬಹುದು.